ನವೀನ್ ಕೃಷ್ಣ ಎನ್ನುವ ಹೆಸರು ಕನ್ನಡದ ಬೆಳ್ಳಿತೆರೆ ಮತ್ತು ಕಿರುತೆರೆ ಎರಡರಲ್ಲೂ ಚಿರಪರಿಚಿತ. ಬಾಲನಟನಾಗಿ ಪರಾಜಿತ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು. ಶ್ರೀರಸ್ತು ಶುಭಮಸ್ತು ವಯಸ್ಕರಾಗಿ ಮೊದಲ ಚಿತ್ರ. ಇಲ್ಲಿಯವರೆಗೆ ಕದಂಬ, ನೆನಪಿರಲಿ, ರ್ಯಾಂಬೋ, ಕ್ರೇಜಿ ಸ್ಟಾರ್, ಹಗ್ಗದ ಕೊನೆ, ಘರ್ಷಣೆ, ಆಕ್ಟರ್ ಸೇರಿದಂತೆ 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಗ್ಗದ ಕೊನೆ, ಆಕ್ಟರ್ ಚಿತ್ರಗಳಲ್ಲಿನ ಇವರ ಮುಖ್ಯ ಭೂಮಿಕೆಗೆ ಹಲವು ಗೌರವ ಪ್ರಶಂಸೆಗಳು ದೊರೆತಿವೆ. ಇದಲ್ಲದೆ ಕಿರುತೆರೆಯ ಪ್ರೀತಿ ಇಲ್ಲದ ಮೇಲೆ, ಶ್ರೀ ವಿಷ್ಣು ದಶಾವತಾರ, ಭೂಮಿಗೆ ಬಂದ ಭಗವಂತ ಧಾರಾವಾಹಿಗಳಲ್ಲಿ ನಟಿಸಿದ್ದಲ್ಲದೆ ಗಿರಿಜಾ ಕಲ್ಯಾಣ, ಪತ್ತೇದಾರಿ ಪ್ರತಿಭಾ, ಕಮಲಿ, ರಾಧಾ ಕಲ್ಯಾಣ ಮತ್ತು ಇತ್ತೀಚಿನ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಧಾರಾವಾಹಿಗಳ ನಿರ್ದೇಶನ ಮಾಡಿದ್ದಾರೆ. ಅಕ್ಷಯ್ ಕೃಷ್ಣ ಇವರ ಇನ್ನೊಂದು ಹೆಸರು. ಹೆಸರಾಂತ ನಟ ಶ್ರೀನಿವಾಸ್ ಮೂರ್ತಿ ಇವರ ತಂದೆ. ಇವರ ಒಡ ಹುಟ್ಟಿದವರಲ್ಲಿ ಒಬ್ಬರಾದ ನಿಟಿಲ್ ಕೃಷ್ಣ ಕೂಡ ಒಬ್ಬ ನಟ. ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿ ಕಾರ್ಯಕ್ರಮದಲ್ಲಿ ನಟ, ನಿರ್ದೇಶಕ ನವೀನ್ ಕೃಷ್ಣ ತಮ್ಮ ನಟನಾ ವೃತ್ತಿ, ನಿರ್ದೇಶನ ಕೃತಿಗಳ ಬಗ್ಗೆ ವಿವರಿಸಿದ್ದಾರೆ.